ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 26ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡಿವಿ. ಇವತ್ತಿನ ಚರ್ಚಾ ವಿಷಯ ಯಾವುದಪ್ಪ ಅಂತಂದ್ರೆ ಆರ್ಟಿಕಲ್ 27 ನಮ್ಮ ಸಂವಿಧಾನದಲ್ಲಿ ಇದನ್ನ ಯಾಕೆ ಸೇರ್ಪಡೆ ಮಾಡಿದ್ರು, ಆಮೇಲೆ ಇದ್ರ ಮುಖ್ಯ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಏನ್ ಆರ್ಟಿಕಲ್ 27 ಹೇಳ್ತೈತಿ ಅಂತಂದ್ರೆ ಫ್ರೀಡಮ್, ಏನಿದು ಸ್ವತಂತ್ರವನ್ನ ಕೊಡ್ತೈತಿ. ಯಾವುದಕ್ಕೆ ಸ್ವತಂತ್ರವನ್ನ ಕೊಡ್ತೈತಿ ಅಂತಂದ್ರೆ ಟು ಪೇಮೆಂಟ್ ಆಫ್ ಟ್ಯಾಕ್ಸಸ್ ಫಾರ್ ಪ್ರಮೋಷನ್ ಆಫ್ ಎನಿ ಪರ್ಟಿಕ್ಯುಲರ್ ರೀಸನ್ ಅಂತಂದ್ರ ನಿರ್ದಿಷ್ಟವಾಗಿ ಯಾವುದೇ ಧರ್ಮದ ಉನ್ನತಿಗಾಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕ ನಮಗೆ ಸ್ವತಂತ್ರವನ್ನ ಕೊಡ್ತೈತಿ. ಅಂತಂದ್ರ ನೀವು ಕೊಡಬಹುದು ಬಿಡಬಹುದು. ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ರ ಬಗ್ಗೆ ಏನ್ ಹೇಳ್ತೈತಿ ಅನ್ನೋದನ್ನ ನಾವು ಚರ್ಚೆ ಮಾಡ್ಬೇಕಾಗಿತ್ತು ಅಷ್ಟೇ. ಯಾಸ್ ಟು ಪೇಮೆಂಟ್ ಅಂದ್ರೆ ಟ್ಯಾಕ್ಸ್ ಕೊಡೋದು, ಅದ್ರ ಬಗ್ಗೆ ಹೇಳ್ತೈತಿ ಇದು. ಏನು ಯಾರು ಟ್ಯಾಕ್ಸ್ ಹಾಕಬಹುದೇನ ಸರ್ಕಾರ ಅಂದ್ರೆ ಫಾರ್ ಎಕ್ಸಾಂಪಲ್ ಮುಸ್ಲಿಂ ಧರ್ಮದ ಉನ್ನತಿಗಾಗಿ ಯಾರು ಹಿಂದೂಗಳ ಮೇಲೆ ಜಜಿಯಾ ತೆರಿಗೆಯನ್ನು ಹಾಕಬಹುದೇನಾ? ಮುಸ್ಲಿಂ ಆಡಳಿತದಲ್ಲಿ ನಾವು ನೋಡಿವಿ, ಹಿಂದೂಗಳ ಮೇಲೆ ಧಾರ್ಮಿಕ ತೆರಿಗೆಯನ್ನು ಹಾಕ್ತಿದ್ರು. ಆ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ತೆರಿಗೆಯನ್ನು ಹಾಕಬಹುದೇನಾ? ಅಥವಾ ಮುಸ್ಲಿಂ ಧರ್ಮದ ಉನ್ನತಿಗಾಗಿ ಜಕಾತ್ ತೆರಿಗೆಯನ್ನು ಹಾಕಬಹುದೇನಾ? ಹೌದಾ? ಅಂದ್ರೆ ಮುಸ್ಲಿಮರು ತಮ್ಮ ಧರ್ಮದ ಉನ್ನತಿಗಾಗಿ ನೀಡತಕ್ಕಂಥ ತೆರಿಗೆಯನ್ನ ಜಕಾತ್ ಅಂತ ಹೇಳಿ ಕರಿತೀವಿ, ಅದನ್ನ ಹಾಕಬಹುದೇನಾ? ಅಥವಾ ಹಿಂದೂಗಳು ತಮ್ಮ ಧಾರ್ಮಿಕ ಸ್ಥಾನಗಳನ್ನ ವಿಸಿಟ್ ಮಾಡಕ್ಕೆ ಅಥವಾ ದರ್ಶನ ಪಡೆಯಕ್ಕೆ ಹಾಕ್ತಕ್ಕಂಥ ಟ್ಯಾಕ್ಸ್ ಜಜಿಯಾ, ಇದನ್ನ ಹಾಕಬಹುದೇನಾ? ಅಂದ್ರೆ ಮುಘಲರ ಆಡಳಿತದಲ್ಲಿ, ಅದಕ್ಕಿಂತ ಮೊದಲು ಡೆಲ್ಲಿ ಸುಲ್ತಾನರ ಆಡಳಿತದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ತೆರಿಗೆಗಳು ಇದ್ದು. ಹೌದಾ? ಅದೇ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ತೆರಿಗೆಗಳನ್ನ ಸಂವಿಧಾನದಲ್ಲಿಯೂ ಕೂಡ ಹಾಕಕ್ಕೆ ಅನುಮತಿ ಕೊಟ್ಟೈತೇನಾ ಅಂತ ಕೇಳಿದ್ರೆ ಅದು ಏನ್ ಹೇಳ್ತೈತೆ ಅನ್ನೋದನ್ನ ನೋಡೋಣ. ಹೌದಾ? ಇಲ್ಲಿ ಫ್ರೀಡಮ್ ಕೊಡ್ತಾರೆ. ಯಾಸ್ ಟು ಪೇಮೆಂಟ್ ಆಫ್ ಟ್ಯಾಕ್ಸಸ್ ಆಫ್ ಪ್ರಮೋಷನ್ ಆಫ್ ಎನಿ ಪರ್ಟಿಕ್ಯುಲರ್ ರಿಲಿಜಿಯನ್. ನೀನ್ ಕೊಡಬಹುದು, ಅದು ನಿನ್ನ ಸ್ವತಂತ್ರ, ಕೊಡಬಹುದು ಅಥವಾ ಇಲ್ಲದೆ ಇರಬಹುದು. ಆದ್ರೆ ಸಂವಿಧಾನ ಏನ್ ಹೇಳ್ತೈತಿ ಅನ್ನೋದನ್ನ ನೋಡೋಣ. ಏನ್ ಸಂವಿಧಾನ ಹೇಳ್ತೈತಿ ಅನ್ನೋದ್ರ ಬಗ್ಗೆ. ಆರ್ಟಿಕಲ್ 27ಕ್ಕೆ ಸಂಬಂಧಿಸಿದಂತೆ ಸಂವಿಧಾನದಲ್ಲಿ ಬಳಕೆಯಾಗಿರ್ತಕ್ಕಂಥ ಪದಗಳು ಯಾವ ರೀತಿ ಇದಾವೆ ನೋಡೋದಾದ್ರೆ, ನೋ ಪರ್ಸನ್ ಶಾಲ್ ಬಿ ಕಂಪೆಲ್ಡ್ ಟು ಪೇ ಎನಿ ಟ್ಯಾಕ್ಸಸ್ ದ ಪ್ರೊಸೀಡ್ಸ್ ಆಫ್ ವಿಚ್ ಆರ್ ಸ್ಪೆಸಿಫಿಕಲಿ ಅಪ್ರೋಪ್ರಿಯೇಟೆಡ್ ಇನ್ ಅ ಪೇಮೆಂಟ್ ಆಫ್ ಎಕ್ಸ್ಪೆನ್ಸ್ ಫಾರ್ ದಿ ಪ್ರಮೋಷನ್ ಆರ್ ಮೇಂಟೆನೆನ್ಸ್ ಆಫ್ ಎನಿ ಪರ್ಟಿಕ್ಯುಲರ್ ರಿಲಿಜಿಯನ್ ಆರ್ ರಿಲಿಜಿಯಸ್ ಡಿನಾಮಿನೇಷನ್ಸ್. ಇಲ್ಲಿ ಬರೀತಾರೆ ಅವರು ಏನಂತೇಳಿ, ನೋ ಪರ್ಸನ್ಸ್ ಅಂತೇಳಿ, ಯಾವುದೇ ವ್ಯಕ್ತಿಯನ್ನ ಶಾಲ್ ಬಿ ಕಂಪೆಲ್ಡ್ ಕಡ್ಡಾಯಗೊಳಿಸುವಂತಿಲ್ಲ. ನೋ ಪರ್ಸನ್ ಶಾಲ್ ಬಿ ಕಂಪೆಲ್ಡ್ ಅಂದ್ರೆ ಕಡ್ಡಾಯಗೊಳಿಸೋದು. ನೋ ಪರ್ಸನ್ ಅಂತ ಬರೀತಾರೆ, ಹಿಂದೆ ಪ್ಯಾಸಿವ್ ವರ್ಡ್ ಅನ್ನ ಯೂಸ್ ಮಾಡ್ತಾರೆ. ನೋ ಪರ್ಸನ್ ಅಂದ್ರೆ ಕಡ್ಡಾಯಗೊಳಿಸುವಂತಿಲ್ಲ. ಎರಡು ಪದವನ್ನು ಕೂಡಿನೇ ಓದ್ಬೇಕಾಗತ್ತೆ. ಕಡ್ಡಾಯಗೊಳಿಸುವಂತಿಲ್ಲ ಯಾವುದಕ್ಕ? ಯಾವುದೇ ವ್ಯಕ್ತಿಯನ್ನ ಕಡ್ಡಾಯಗೊಳಿಸುವಂತಿಲ್ಲ. ಯಾವುದಕ್ಕ? ಟು ಪೇ ಎನಿ ಟ್ಯಾಕ್ಸಸ್ ಅಂದ್ರೆ ತೆರಿಗೆಯನ್ನು ಕೊಡುವಂತೆ ಕಡ್ಡಾಯಗೊಳಿಸುವಂತಿಲ್ಲ. ಯಾವ ತೆರಿಗೆ? The proceeds of which specifically appropriated in payment of expenses for promotion or maintenance of any particular religion. ಯಾವುದೇ ನಿರ್ದಿಷ್ಟ ಧರ್ಮದ ಉನ್ನತಿಗಾಗಿ, ಅದರ ಏಳಿಗೆಗಾಗಿ ಅಥವಾ ಅದರ ಏಳಿಗೆಗಾಗಿ ಏನು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡುವಂತಿಲ್ಲ ಅಥವಾ ಕಲೆಕ್ಟ್ ಮಾಡಿದ ಟ್ಯಾಕ್ಸ್ ಅನ್ನ ಬಳಸುವಂತಿಲ್ಲ. ಇದರದ್ದು ವರ್ಡಿಂಗ್ಸ್ ಇದೆ. ಏನು? ಯಾವುದೇ ವ್ಯಕ್ತಿಯನ್ನ ಧಾರ್ಮಿಕ ತೆರಿಗೆ ಕೊಡುವಂತೆ ಅಂದ್ರೆ ಅದೊಂದು ಧರ್ಮದ ಏಳಿಗೆಗಾಗಿ ಧಾರ್ಮಿಕ ಏಳಿಗೆಗಾಗಿ ಟ್ಯಾಕ್ಸ್ ಕೊಡಂತೇಳಿ ಒಬ್ಬ ವ್ಯಕ್ತಿಯನ್ನ ಕಾಡುವಂತಿಲ್ಲ. ಮತ್ತೆ ಸಾರ್ವಜನಿಕರು ಕೊಟ್ಟಿರ್ತಕ್ಕಂಥ ಸಾರ್ವಜನಿಕರು ನೀಡಿರ್ತಕ್ಕಂಥ ಟ್ಯಾಕ್ಸ್ ಅನ್ನ ಒಂದು ಧರ್ಮದ ಏಳಿಗೆಗಾಗಿ ಮತ್ತು ಅದರ ಮೇಂಟೆನೆನ್ಸ್ಗಾಗಿ ಬಳಸುವಂತಿಲ್ಲ. ಇದರ ಅರ್ಥ ಗೌರ್ಮೆಂಟ್ ಧರ್ಮದ ವಿಷಯದಲ್ಲಿ ನ್ಯೂಟ್ರಲ್ ಆಗಿರಬೇಕು. ಜಾತ್ಯತೀತ ಅಂತಕ್ಕಂಥ ಪದವನ್ನ ನಮ್ಮಲ್ಲಿ ಬಳಸಿವಿ. ಯಾವ ಪದ? ಜಾತ್ಯತೀತ. ಅಂದ್ರೆ ಯಾವುದೇ ಒಂದು ಧರ್ಮವನ್ನ ಸರ್ಕಾರ ಪ್ರಮೋಟ್ ಮಾಡುವಂಗಿಲ್ಲ. ಅಂದ್ರೆ ಈ ಹಿಂದೆ ನಮ್ಮಲ್ಲಿ ಕೆಲವೊಂದಿಷ್ಟು ಕುಕೃತ್ಯಗಳು ಅಥವಾ ಟ್ಯಾಕ್ಸ್ಗಳು ಇದ್ವು. ಏನಪ್ಪಾ ಅಂತಂದ್ರೆ ಏನದು ಅಂತಂದ್ರೆ ನಾವು ಜಜಿಯಾ ತಲೆಗಂದಾಯವನ್ನ ಹೇರ್ತಿದ್ರು. ಜಜಿಯಾ ಧಾರ್ಮಿಕ ತಲೆಗಂದಾಯ ಯಾರ ಮೇಲೆ? ಹಿಂದೂಗಳ ಮೇಲೆ. ಯಾರು ಹೇಳ್ತಿದ್ರು ಅಂತಂದ್ರೆ ಮುಸ್ಲಿಮರು ಹೇಳ್ತಿದ್ರು. ಮುಸ್ಲಿಂ ರಾಜರು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಬರ್ತೈತಿ ಜಜಿಯಾ ತಲೆಗಂದಾಯವನ್ನ ಎಷ್ಟು ವಿಚಿತ್ರವಾಗಿ ಹೇಳ್ತಿದ್ರು ಅಂತಂದ್ರೆ ಅದೇ ಗೊತ್ತಾಕೈತ್ರಿ ಸರ್, ನಾವು ಮುಸ್ಲಿಮರು ನಾವು ಹಿಂದೂಗಳು ಅಂತೇಳಿ ಅವ್ರಿಗೆ ಹೆಂಗ್ ಗೊತ್ತಾಕೈತ್ರಿ ಅಂತ ನೀವು ಕೇಳ್ಬೋದು. ಹೌದಿಲ್ಲ? ಯಾಕಂತಂದ್ರೆ ತಲೆ ಮೇಲೆ ಒಂದು ಜಾಲಿ ಟೋಪಿಗೆ ಹಾಕೊಂಡಿವಿ ಅಂತ ನಾವು ಮುಸ್ಲಿಮರ ಜೊತೆ ಕಾಣಿಸ್ತೀವಿ. ಹಣಿ ಮೇಲೆ ಇದನ್ನ ತೆಗೆದಿವಿ ಅಂತಂದ್ರೆ ಏನೋ ಯಾವ್ದು ಕುಂಕುಮ ಅಥವಾ ವಿಭೂತಿ ಇವುಗಳನ್ನೆಲ್ಲ ತೆಗೆದಿವಿ ಅಂತಂದ್ರೆ ತಲೆ ಮೇಲೆ ಟೋಪಿ ಹಾಕೊಂಡ್ರೆ ನಾವು ಮುಸ್ಲಿಮರ ಜೊತೆ ಕಾಣಿಸ್ತೀವಿ. ಸರ್ ಅದೇ ಹೆಂಗ್ ಗೊತ್ತಾಕೈತ್ರಿ ಅವ್ರ ಜೊತೆ ಕೇಳ್ಬೋದು. ಯಾಕಂತಂದ್ರೆ ಎಲ್ಲರಿಗೂ ಕಿವಿ ಇರ್ತವೆ, ಹಿಂದೂಗಳಿಗೆ ಕಿವಿ ಚುಚ್ಚಿರ್ತಾರೆ. ಈ ಆಧಾರದ ಮೇಲೆ ಯಾರು ಹಿಂದೂಗಳು ಅಲ್ಲದವರು ಅಂತೇಳಿ ಅವ್ರಿಗೆ ಗೊತ್ತಾಗ್ತೈತಿ. ಆಗಿನ ಕಾಲದ ರಾಜರು ಆ ರೀತಿ ಏನ್ ಮಾಡ್ತಿದ್ರು ಅಂತಂದ್ರೆ
ಅವರನ್ನ ಐಡೆಂಟಿಫೈ ಮಾಡ್ತಿದ್ರು, ಗುರುತಿಸಿ ಅವರ ಮೇಲೆ ಜಜಿಯಾ ತೆಲಗಂದಾಯವನ್ನ ಹೇರ್ತಿದ್ರು. ಆಮೇಲೆ ಇನ್ನು ಉಳಿದವರು ಮುಸ್ಲಿಮ್ಸ್ ಇದ್ರು, ಅವ್ರ ಮೇಲೆ ಜಕಾತ್ ಅನ್ನ ಹೇರ್ತಿದ್ರು. ಇವೆರಡು ಧಾರ್ಮಿಕ ಕ್ಷೇತ್ರಗಳನ್ನ ಏನು ಯಾರು ವಿಸಿಟ್ ಮಾಡ್ತಿರ್ತಾರೋ ಅವರ ಮೇಲೆ ಹಾಕಿರ್ತಕ್ಕಂಥ ಕಂದಾಯ ಟ್ಯಾಕ್ಸ್ ಇದು. ಈ ರೀತಿಯಾಗಿರ್ತಕ್ಕಂಥ ಟ್ಯಾಕ್ಸ್ ಅನ್ನ ಆರ್ಟಿಕಲ್ 27 ಏನ್ ಮಾಡ್ತೈತಿ ಅಂದ್ರೆ ಅಬಾಲಿಷ್ ಮಾಡ್ತೈತಿ. ಸರ್ಕಾರಕ್ಕೆ ನೇರವಾಗಿ ನಿರ್ದೇಶನ ಕೊಡ್ತೈತಿ, ಈ ರೀತಿಯಾಗಿರ್ತಕ್ಕಂಥ ಯಾವುದೇ ತೆರಿಗೆಗಳನ್ನ ಹೇರುವಂತಿಲ್ಲ. ಇಲ್ರಿ ಸರ್, ನಾನು ಶ್ರೀಶೈಲಕ್ಕೆ ಹೊಂಟೇನಿ, ನನ್ನ ಮೇಲೆ ನೀನು 20,000 ರೂಪಾಯಿ ಏನಪ್ಪಾ ಅಂತಂದ್ರ ರಿಲಿಜಿಯನ್ ಟ್ಯಾಕ್ಸ್ ಕಟ್ಲೇಬೇಕು ಅಂತೇಳಿ ಎಲ್ಲಾರ ಹೇಳ್ತಾರೇನು? ಇಲ್ಲ. ಹೇಳಿದ್ರು ಅಂತಂದ್ರೆ ಗುಮ್ತಾರ ಅವ್ರನ್ನ ಈಗ. ಹೌದಾ? ಇಲ್ರಿ ಸರ್, ನಾನು ಮಕ್ಕಾ ಕೊಂಟೇನಿ ಅಂತಂದ್ರೆ ಇಲ್ಲಿ ಟ್ಯಾಕ್ಸ್ ಕಟ್ಟಬೇಕಪ್ಪ ಅಂತಂದ್ರೆ ಇಲ್ಲ. ಇಲ್ರಿ ಸರ್, ನಾನು ರೋಮಿಗೆ ಹೊಂಟೇನಿ, ಪೋಪ್ ಚರ್ಚ್ ಅಲ್ಲಿ ಇರ್ತಾರ, ಅವ್ರನ್ನ ಭೇಟಿ ಕೊಂಟೇನಿ, ಅಲ್ಲಿ ನಾವು ಟ್ಯಾಕ್ಸ್ ಕಟ್ಟಬೇಕಂತ ಕೇಳಿದ್ರೆ ಇಲ್ಲ. ದೇರ್ ಇಸ್ ನೋ ಟ್ಯಾಕ್ಸ್ ಅಟ್ ಆಲ್ ಆನ್ ದಿ ರಿಲಿಜಿಯನ್. ಹೌದಾ? ಯಾವುದೇ ಧಾರ್ಮಿಕವಾಗಿರ್ತಕ್ಕಂಥ ಕೆಲಸಗಳಿಗೆ ಟ್ಯಾಕ್ಸ್ಗಳು ಇಲ್ಲವೇ ಇಲ್ಲ. ಅದನ್ನ ಹೇಳ್ತಾರೆ, ನೋ ಪರ್ಸನ್ ಶಾಲ್ ಬಿ ಕಂಪೇರ್ಡ್. ಸರ್ಕಾರ ಯಾವುದೇ ವ್ಯಕ್ತಿಯನ್ನ ಪೀಡಿಸುವಂತಿಲ್ಲ ಅಥವಾ ಯಾವುದೇ ವ್ಯಕ್ತಿಗೆ ಕಡ್ಡಾಯವಾಗಿ ಹೇಳುವಂತಿಲ್ಲ. ಏನಪ್ಪಾ ಅಂತಂದ್ರೆ, ನೀನು ಹಿಂದೂ ಧರ್ಮದ ಉನ್ನತಿಗಾಗಿ ಇಷ್ಟು ಟ್ಯಾಕ್ಸ್ ಕೊಡಬೇಕು, ನೀನು ಮುಸ್ಲಿಂ ಧರ್ಮದ ಉನ್ನತಿಗಾಗಿ ಇಷ್ಟು ಟ್ಯಾಕ್ಸ್ ಅನ್ನು ಕೊಡಬೇಕು. ದೇರ್ ಇಸ್ ನೋ ಸ್ಕ್ರಿಪ್ಟ್ ಇನ್ ಕಾನ್ಸ್ಟಿಟ್ಯೂಷನ್. ನಮಗಿರೋದು ಭಗವದ್ಗೀತೆ ಯಾವ್ದಪ್ಪ ಅಂತಂದ್ರೆ ಸಂವಿಧಾನ ಮಾತ್ರ. ಹೌದಾ? ಸಂವಿಧಾನದಲ್ಲಿನ ಏನ್ ಹೇಳ್ತಾರೋ ಅಂತಂದ್ರೆ, ಯಾವುದೇ ಧರ್ಮದ ಉನ್ನತಿಗಾಗಿ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ತೆರಿಗೆಗಳನ್ನ ಯಾವುದೇ ವ್ಯಕ್ತಿಯಿಂದ ಕಲೆಕ್ಟ್ ಮಾಡುವಂತಿಲ್ಲ. ಯಾವುದೇ ವ್ಯಕ್ತಿ, ಇಟ್ ಮೀನ್ಸ್ ವೆದರ್ ಹಿ ವಾಸ್ ಇಂಡಿಯನ್ ಆರ್ ಹಿ ವಾಸ್ ಫಾರಿನರ್. ಅವ ಭಾರತೀಯನಾಗಿರಬಹುದು ಅಥವಾ ವಿದೇಶಿಯನಾದ್ರೂ ಆಗಿರಬಹುದು. ಅವನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಧಾರ್ಮಿಕವಾಗಿರ್ತಕ್ಕಂಥ ಟ್ಯಾಕ್ಸ್ ಅನ್ನ ಕೇಳುವಂತಿಲ್ಲ ಅಂತ ಹೇಳಿ. ಹೌದಾ? ಇದು ಆರ್ಟಿಕಲ್ 27 ನಮಗ ಸ್ಪಷ್ಟವಾಗಿ ಹೇಳ್ತೈತಿ. ಸರ, ನೀವರ ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತಿಲ್ಲ ಮತ್ತು ಕಲೆಕ್ಟ್ ಮಾಡಿರ್ತಕ್ಕಂಥ ಟ್ಯಾಕ್ಸ್ ಅನ್ನ ಒಂದು ಧರ್ಮದ ನಿರ್ದಿಷ್ಟ ಏಳಿಗೆಗಾಗಿ ಬಳಸುವಂತಿಲ್ಲ ಅಂತ ಹೇಳಿ ನೀವರ ಹೇಳಿದ್ರಿ. ಆದ್ರೆ ಮೊನ್ನೆ ನಮ್ಮಲ್ಲಿ ಕುಂಭಮೇಳ ನಡೀತು. ಯಾವ ಮೇಳ? ಕುಂಭಮೇಳ. ಆ ಕುಂಭಮೇಳಕ್ಕ ಏನು ಉತ್ತರ ಪ್ರದೇಶದ ಸರ್ಕಾರ 16,000 ಕೋಟಿಯನ್ನ, ನನಗೂ ಗೊತ್ತಿಲ್ಲ ಎಷ್ಟೈತಿ ಅಂತೇಳಿ, 16,000 ಕೋಟಿಯನ್ನ ವ್ಯಯ ಮಾಡೈತಿ ಅಂತೇಳಿ ಹೇಳ್ತೈತಿ. ಹಂಗಾದ್ರೆ ಇಲ್ಲಿ ಧರ್ಮದ ಪ್ರಮೋಷನ್ ಅಲ್ಲನಾ ಅಂತೇಳಿ ಕೇಳ್ಬೋದು ನೀವು. ಸ್ವತಂತ್ರ ಐತಿ, ಕೇಳ್ಬೋದು. ಆದ್ರೆ ಅಲ್ಲಿ ಹಿಂದೂ ಧರ್ಮದ ಪ್ರಮೋಷನ್ಗಾಗಿ 16,000 ಕೋಟಿಯನ್ನ ಬಳಕೆ ಮಾಡಿಲ್ಲ. ಅಲ್ಲಿ ಏನಾಗೈತಿ ಅಂತ ಹೇಳ್ತೀನಿ ಕೇಳ್ರಿ. ಎಲ್ಲೇ ಒಂದು ಕಡೆ ಜನ ಸೇರ್ತಿದ್ರು ಅಂತಂದ್ರೆ ಜನರ ಸುರಕ್ಷತೆ, ಏನು ಸುರಕ್ಷತೆ, ಸೇಫ್ಟಿ, ಇಟ್ ಈಸ್ ದ ಡ್ಯೂಟಿ ಆಫ್ ಗವರ್ಮೆಂಟ್. ಯಾವ್ದ್ರದ್ದು? ಸರ್ಕಾರದ ಡ್ಯೂಟಿ ಅದು. ಅಲ್ಲಿರ್ತಕ್ಕಂಥ ವ್ಯಕ್ತಿಗಳ ಸುರಕ್ಷತೆ ಸರ್ಕಾರದ ಕೆಲಸ ಆಗಿರ್ತೈತಿ. ಜೊತೆಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಕೂಡ ಸರ್ಕಾರದ ಕೆಲಸ. ಮೂಲಭೂತ ಸೌಕರ್ಯಗಳು, ಫಂಡಮೆಂಟಲ್ ಪ್ರೈವಿಲೇಜಸ್, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಕೂಡ ಸರ್ಕಾರದ ಕೆಲಸ. ಹೌದಾ? ಈ ಕೆಲಸವನ್ನ ಮಾಡಕ ಆ ಅಮೌಂಟ್ ಅನ್ನ ಬಳಕೆ ಮಾಡಿದ್ದಾರೆ ಹೊರತಾಗಿ ಅಲ್ಲಿ ಹಿಂದೂ ಧರ್ಮದ ಏಳಿಗೆಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ದುಡ್ಡನ್ನ ಬಳಕೆ ಮಾಡಿಲ್ಲ. ಗೌರ್ಮೆಂಟ್ ಪಬ್ಲಿಕ್ ಟ್ಯಾಕ್ಸ್ ಅನ್ನ ಬಳಕೆ ಮಾಡಿಲ್ಲ ಅಂತೇಳಿ ಈ ಮೂಲಕ ನಮಗೆ ಗೊತ್ತಾಗ್ತೈತಿ. ಹೌದಾ? ಅಂದ್ರೆ ಎಲ್ಲರೂ ಕೇಳ್ತಾರೆ, ಸರ್ 16,000 ಕೋಟಿ ರೂಪಾಯಿ ಬರೀ ಹಿಂದೂ ಧರ್ಮದ ಉನ್ನತಿಗಾಗಿ ಇಟ್ಟಾರ ಅಂತ ಹೇಳ್ತಾರೆ. ಇಲ್ಲ. ದಟ್ ಇಸ್ ಅನ್ ಡ್ಯೂಟಿ ಆಫ್ ದಿ ಗೌರ್ಮೆಂಟ್ ಟು ಪ್ರೊಟೆಕ್ಟ್ ದಿ ಸಿಟಿಜನ್ ಆಫ್ ಇಂಡಿಯಾ ವೆದರ್ ಇಟ್ ಈಸ್ ಇನ್ ಕಾಂಗ್ರಿಗೇಷನ್ ಅಂತ ಕರೀತಾರೆ. ಯಾವಾಗ ಅಲ್ಲಿ ಏನು ಜನರ ಸಮೂಹ ಕೂಡ್ತೈತ್ಲ, ಅವಾಗ ಅದನ್ನ ಏನ್ ಮಾಡೋದು? ಸುರಕ್ಷತೆಯನ್ನ ಮಾಡೋದು ಸರ್ಕಾರದ ಕೆಲಸ. ಫಾರ್ ಎಕ್ಸಾಂಪಲ್, ಒಂದು ದಿನಕ್ಕಲ್ಲಿ ಎಲ್ಲಿ ಗಂಗಾ, ಯಮುನಾ ಮತ್ತು ಇನ್ನೊಂದು ಯಾವ್ದು ನದಿ, ಸರಸ್ವತಿ ನದಿ ಕೂಡುವ ಜಾಗ ಯಾವುದು? ಪ್ರಯಾಗ್ರಾಜ್. ಅಲ್ಲಿ ಒಂದು ದಿನಕ್ಕೆ ಕಡಿಮೆ ಅಂದ್ರೂ 5 ಕೋಟಿ ಜನ ಪುಣ್ಯ ಸ್ನಾನವನ್ನ ಮಾಡಿದಾರು ಅಂತೇಳಿ ರಿಪೋರ್ಟ್. ಒಂದೊಂದು ದಿನಕ್ಕೆ 45 ದಿನ ನಡೆದ್ರೆ ಕುಂಭಮೇಳ, ಒಂದು ದಿನಕ್ಕೆ 5 ಕೋಟಿ ಜನ ಏನೋ ಸ್ನಾನ ಮಾಡಿದಾರು ಅಂತೇಳಿ. ಅಲ್ಲಿ ನುಗ್ಗಲಾಗಿ ಏನಾದ್ರೂ ಜನ ಸತ್ತಿದ್ರು ಅಂತಂದ್ರೆ ಯಾರ ಮೇಲೆ ಅಪವಾದ? ಗೌರ್ಮೆಂಟ್ ಮೇಲೆ ಅಪವಾದ. ಅದಕ್ಕೆ ಗೌರ್ಮೆಂಟ್ ಏನ್ ಮಾಡಿತು ಅಂತಂದ್ರೆ, ಟು ಗಿವ್ ದಿ ಪ್ರೊಟೆಕ್ಟ್ ಅಂತೇಳಿ ಏನ್ ಮಾಡಿದ್ರು ಅಂತಂದ್ರೆ, ಅವ್ರು ಏನ್ ಮಾಡಿದ್ರು, ರಕ್ಷಣೆಗಾಗಿ ಇಷ್ಟು ಅಮೌಂಟ್ ಅನ್ನ ಬಳಕೆ ಮಾಡ್ಕೊಂಡ್ರು ಅಂತ ಹೇಳಿ ಹೇಳ್ಬೋದೇ ಹೊರತಾಗಿ ಬೇರೆ ಯಾವುದೇ ಉದ್ದೇಶ ಅದರಲ್ಲಿಲ್ಲ. ಹಂಗೆ ಏನಾದ್ರೂ ಪ್ರಮೋಷನ್ಗಾಗಿ ಅದನ್ನ ಬಳಕೆ ಮಾಡ್ಕೊಂಡಿದ್ರು ಅಂದ್ರೆ ಅದ್ರ ಮೇಲೆ ಒಂದು ಈಗಾಗಲೇ 20 ಕೇಸ್ ಹಾಕಿದ್ರು ಸುಪ್ರೀಂ ಕೋರ್ಟ್ನಾಗ. ಹೌದಾ? ಆಗಿಲ್ಲ ಅಂತಂದ್ರೆ ಇಷ್ಟ ದಟ್ ಇಸ್ ಅನ್ ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್ ಐತಿ ಅಂತ. ಹೌದಾ? ಇರ್ಲಿಲ್ಲ ಅಂತಂದ್ರೆ ಅದು ಕಂಡಪಟ್ಟಿ ಆಗ್ಬಿಡ್ತದೆ. ಹೌದಾ? ಇಲ್ಲಿ ಆರ್ಟಿಕಲ್ 27 ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೈತಿ. ಏನಪ್ಪಾ ಅಂತಂದ್ರೆ, ಯಾವುದೇ ಧರ್ಮದ ಅಥವಾ ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟ ಧರ್ಮದ ಅಂತ ಬರೀತಾರೆ. ಸರ್ಕಾರ ಹಿಂದೂಗಳದಿತ್ತು ಅಂತಂದ್ರೆ ಹಿಂದೂ ಧರ್ಮದ ಉನ್ನತಿಗಾಗಿ, ಅಥವಾ ಮುಸ್ಲಿಮರದಿತ್ತು ಅಂದ್ರೆ ಮುಸ್ಲಿಂ ಧರ್ಮದ ಉನ್ನತಿಗಾಗಿ. ಅಂದ್ರೆ ಸರ್ಕಾರ ಯಾವ್ದು ಈ ಪರ್ಟಿಕ್ಯುಲರ್ ರಿಲಿಜಿಯನ್ಸ್ ಅವ್ರದ್ದು ಇರೋದಿಲ್ಲ. ಹಂಗೇನಾದ್ರೂ ಯಾಕೆ ಮಾಡ್ತಿತ್ತು ಅಂತಂದ್ರೆ, ಅದನ್ನ ವೈಲೇಷನ್ ಆಫ್ ದಿ ಆರ್ಟಿಕಲ್ 27 ಅಂತ ಕರಿತೀವಿ. ಯಾವುದೇ ಧರ್ಮದ ನಿರ್ದಿಷ್ಟ ಧರ್ಮದ ಉನ್ನತಿಗಾಗಿ ದುಡ್ಡನ್ನ, ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಿದ್ರು ಅಂತಂದ್ರೆ, ಅಥವಾ ಕಲೆಕ್ಟ್ ಮಾಡಿರ್ತಕ್ಕಂಥ ಟ್ಯಾಕ್ಸ್ ಅನ್ನ ಅದರ ಉನ್ನತಿಗಾಗಿ ಬಳಕೆ ಮಾಡ್ತಿದ್ರು ಅಂತಂದ್ರೆ, ಅದನ್ನ ನಾವೇನಂತ ಕರಿತೀವಿ? ಆರ್ಟಿಕಲ್ 27 ವೈಲೇಷನ್, ಉಲ್ಲಂಘನೆ ಆಗೈತಿ ಅಂತ ಕರಿತೀವಿ. ಆ ಮೂಲಕ ಸುಪ್ರೀಂ ಕೋರ್ಟ್ ನಲ್ಲಿ ಪೆಟಿಷನ್ ಅನ್ನ ಫೈಲ್ ಮಾಡಿ ಸರ್ಕಾರಕ್ಕೆ ನಿರ್ದೇಶನವನ್ನ ಕೇಳಬಹುದು. ಆದ್ರೆ ಯಾವಾಗ ಸರ್ಕಾರ ಜಾತ್ಯತೀತವಾಗಿ ವರ್ತನೆ ಮಾಡ್ತಿರ್ತೈತೋ ಅಲ್ಲಿ ತನಕನೂ ಸರ್ಕಾರ ಸೇಫ್ ಆಗಿರ್ತೈತಿ. ಜಾತ್ಯತೀತ ವರ್ತನೆಯನ್ನ ಬಿಟ್ಟು ಯಾವುದೇ ಒಂದು ಧರ್ಮದ ಉನ್ನತಿಗಾಗಿ ಅಥವಾ ಅದರ
ಏಳಿಗೆಗಾಗಿ ದುಡ್ಡನ್ನು ಬಳಕೆ ಮಾಡ್ತಿತ್ತು ಅಂತಂದ್ರೆ ಅದನ್ನ ನಾವು ವೈಲೇಷನ್ ಆಫ್ ಆರ್ಟಿಕಲ್ 27 ಅಂತ ಕರಿತೀವಿ. ಅವಾಗ ಸರ್ಕಾರ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕ್ತೈತಿ. ಇದಿಷ್ಟು ನೆನಪಿರಬೇಕು. ಆಮೇಲೆ ಸರ್ಕಾರ ಎಲ್ಲಾ ಧರ್ಮವನ್ನ ಒಂದೇ ರೀತಿಯಾಗಿ ನೋಡಬೇಕು. ಕೊಟ್ಟರ ದುಡ್ಡು ಎಲ್ಲಾ ಧರ್ಮಕ್ಕೂ ಕೊಡಬೇಕು. ಕೊಡದೇ ಇದ್ರೆ ಯಾವುದೇ ಧರ್ಮಕ್ಕೂ ಕೊಡುವಂತಿಲ್ಲ. ಇದು ಆರ್ಟಿಕಲ್ 27 ಹೇಳ್ತಾ ಇರೋದು, ಸಂವಿಧಾನ ಹೇಳ್ತಾ ಇರೋದು, ನಾ ಹೇಳಕತ್ತಿಲ್ಲ. ನೆನಪಿನಲ್ಲಿ ಇರಬೇಕು. ಹೌದಾ? ಈ ಆರ್ಟಿಕಲ್ ಮೂಲಕ ನಮಗೆ ಏನ್ ಗೊತ್ತಾಕೈತಿ ಅಂದ್ರೆ ಸ್ಟೇಟ್ ರಿಲಿಜಿಯಸ್ ನ್ಯೂಟ್ರಾಲಿಟಿ ಇನ್ ಟ್ಯಾಕ್ಸ್ ಅಂತೇಳಿ, ರಿಲಿಜಿಯಸ್ ನ್ಯೂಟ್ರಾಲಿಟಿ ಇನ್ ಟ್ಯಾಕ್ಸೇಷನ್ ಅಂತೇಳಿ ಕರಿತೀವಿ. ಟ್ಯಾಕ್ಸೇಷನ್ ಅಂದ್ರ ಯಾವುದೇ ಧರ್ಮದ ಉನ್ನತಿಗಾಗಿ ಸರ್ಕಾರ ಟ್ಯಾಕ್ಸ್ ಹಾಕುವಂತಿಲ್ಲ. ಹೌದಾ? ಇದು ಆರ್ಟಿಕಲ್ 27 ಅದರಿಂದ ನಮಗೆ ಗೊತ್ತಾಗ್ತಕ್ಕಂಥ ಮೊದಲನೆಯ ವಿಷಯ. ಎರಡನೇದ್ದು ಆತ್ಮಸಾಕ್ಷಿಯ ರಕ್ಷಣೆ, ಪ್ರೊಟೆಕ್ಷನ್ ಆಫ್ ದಿ ಕನ್ಸೈನ್ಸ್. ಆತ್ಮಸಾಕ್ಷಿಯ ರಕ್ಷಣೆ ಅಂತ ಕರಿತೀವಿ. ಏನ್ ಸರ ಆತ್ಮಸಾಕ್ಷಿಯ ರಕ್ಷಣೆ ಅಂತಂದ್ರೆ ಯಾವುದೇ ಧರ್ಮದ, ಈಗ ನನಗ ಮುಸ್ಲಿಂ ಧರ್ಮದೊಳಗ ನಾ ಹಿಂದೂ ಆಗಿರೋದ್ರಿಂದ ನನಗೆ ಮುಸ್ಲಿಂ ಧರ್ಮದೊಳಗೆ ಬಿಲೀವ್ ಇಲ್ಲ. ಈಗ ಮುಸ್ಲಿಂ ಆಗಿರೋದ್ರಿಂದ ಅವ್ನು ಹಿಂದೂ ಧರ್ಮದೊಳಗೆ ನಂಬಿಕೆ ಇರೋದಿಲ್ಲ. ಈಗ ಬೌದ್ಧ ಆಗಿರೋದ್ರಿಂದ ಅವ್ನು ಇವೆರಡು ಧರ್ಮದಲ್ಲಿ ನಂಬಿಕೆ ಇರೋದಿಲ್ಲ. ಇಲ್ಲಿ ಜೈನ ಆಗಿದ್ರಿಂದ ಅವ್ನಿಗೆ ಈ ಮೂರು ಧರ್ಮದಲ್ಲಿ ನಂಬಿಕೆ ಇರೋದಿಲ್ಲ. ಈಗ ನೀವೇನಾದ್ರೂ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರಿ ಅಂತಂದ್ರೆ ಅವನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ, ಹೌದಾ, ಅವನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಆ ಧರ್ಮಕ್ಕೆ ಪ್ರಮೋಷನ್ ಮಾಡೋ ಸಂಬಂಧ ನೀವು ಅವನ ಕಡೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಾ, ಹೌದಾ? ಹೀಗಾಗಿರೋದ್ರಿಂದ ಆತ್ಮಸಾಕ್ಷಿಯ ವಿರುದ್ಧವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಫೋರ್ಸ್ ಒತ್ತಾಯ ಮಾಡುವಂತಿಲ್ಲ. ಅಂದ್ರೆ ಆರ್ಟಿಕಲ್ 27 ಏನ್ ಹೇಳ್ತೈತಿ ಅಂತಂದ್ರೆ ಯಾವುದೇ ವ್ಯಕ್ತಿಯನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ, ಅವನ ಆತ್ಮಸಾಕ್ಷಿಯ ವಿರುದ್ಧವಾಗಿ ಯಾವುದೇ ಧರ್ಮದ ಪ್ರಮೋಷನ್ಗಾಗಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡುವಂತಿಲ್ಲ ಅಂತ. ಇಲ್ಲಿ ಟು ಪ್ರೊಟೆಕ್ಟ್ ದಿ ಕನ್ಸೈನ್ಸ್ ಆಫ್ ದಿ ಇಂಡಿವಿಜುವಲ್ ಅಂತ ಕರಿತೀವಿ. ಯಾವುದು ವೈಯಕ್ತಿಕ ವ್ಯಕ್ತಿಗಳ ಆತ್ಮಸಾಕ್ಷಿಯ ರಕ್ಷಣೆಯೂ ಕೂಡ ಆರ್ಟಿಕಲ್ 27 ಹೊಣೆ ಆಗಿರ್ತೈತಿ. ಅದನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ ಏನ್ ಮಾಡ್ತೈತಿ, ಸರ್ಕಾರಕ್ಕೆ ಡೈರೆಕ್ಷನ್ ಅನ್ನ ಕೊಡ್ತೈತಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡುವಂತಿಲ್ಲ ಅಂತೇಳಿ. ಯಾವುದರ ಸಲುವಾಗಿ? ಟು ಪ್ರೊಟೆಕ್ಟ್ ದಿ ಕನ್ಸೈನ್ಸ್ ಆಫ್ ಇಂಡಿವಿಜುವಲ್, ಅಂದ್ರೆ ಆತ್ಮಸಾಕ್ಷಿಯನ್ನ ರಕ್ಷಣೆ ಮಾಡುವ ಸಲುವಾಗಿ. ಸರ್ ಅದೇ ಇರ್ತೈತಿ ಅಂತ ಕೇಳಬಾರ್ದು, ಆತ್ಮಸಾಕ್ಷಿ ಎಲ್ಲಿರ್ತೈತಿ ಅಂತ ಕೇಳ್ಬೇಡ್ರಿ. ಹೌದಾ? ದಟ್ ಇಸ್ ಅನ್ ಡಿಫರೆಂಟ್ ಥಿಂಗ್. ಹೌದಾ? ಇಲ್ಲಿ ಇಷ್ಟ ಟು ಪ್ರೊಟೆಕ್ಟ್ ದಿ ಕನ್ಸೈನ್ಸ್ ಅಂತೇಳಿ. ಇನ್ನು ಮೂರನೇದ್ದು, ಸರ್ಕಾರ ಏನ್ ಮಾಡ್ಬೇಕು ಅಂತಂದ್ರೆ ಸೆಕ್ಯುಲರ್ ಗವರ್ನೆನ್ಸ್ ಅನ್ನ ಹೊಂದಿರಬೇಕು. ಜಾತ್ಯತೀತ ಆಡಳಿತವನ್ನ ಹೊಂದಿರಬೇಕು. ಜಾತ್ಯತೀತ ಆಡಳಿತವನ್ನ ಹೊಂದಿರಬೇಕು. ಹೌದಾ? ಈ ಮೂರು ಡೈರೆಕ್ಷನ್ ಅನ್ನ ಯಾರು ಆರ್ಟಿಕಲ್ 27 ಸರ್ಕಾರಕ್ಕೆ ಕೊಡ್ತೈತಿ. ಜಾತ್ಯತೀತ ಆಡಳಿತ ಅಂದ್ರೆ ಯಾವುದೇ ಧರ್ಮವನ್ನ ಹೆಚ್ಚು ಮತ್ತು ಕಡಿಮೆ ಅಂತೇಳಿ ನೋಡುವಂಗಿಲ್ಲ. ಯಾರು? ಸರ್ಕಾರದವರು, ನಾವಲ್ಲ. ನಮಗೇನ್ ಸಂಬಂಧ ಇಲ್ಲ. ಮತ್ತೆ ಸರ್ ನಾನು ದಿನ ಪೂಜೆ ಮಾಡಕ್ ಹೋಗ್ಕೊಂಡ್ರಿ, ಮತ್ತೆ ನಮಾಜ್ಗೂ ಹೋಗ್ಬೇಕೇನ್ರಿ, ಸರ್ ನಾ ದಿನ ನಮಾಜ್ಗೆ ಹೋಗ್ಕೊಂಡ್ರಿ, ಆಮೇಲೆ ಮಂಗಳಾರತಿಗೂ ಹೋಗ್ಬೇಕೇನ್ರಿ, ನಿಮಗಲ್ಲ, ಅದು ಸರ್ಕಾರಕ್ಕೆ. ಹೌದಾ? ಸರ್ಕಾರ ಏನ್ ಮಾಡಬಹುದು ಅಂತಂದ್ರೆ ಸರ್ಕಾರ ಆ ರೀತಿ ಮಾಡಕ್ ಬರೋದಿಲ್ಲ. ಮಂಗಳಾರತಿ ಮಾಡಕ್ ಹೋಗಿ ನಮಾಜ್ ಮಾಡಕ್ ನಮಾಜ್ ಬಿಡಕ್ ಬರೋದಿಲ್ಲ. ನಮಾಜ್ಗೆ ಹೋಗಿ ಮಂಗಳಾರತಿ ಮಾಡೋದನ್ನ ಬಿಡಕ್ ಬರೋದಿಲ್ಲ. ಯಾಕಂತಂದ್ರೆ ಅದು ಸರ್ಕಾರ ಏನ್ ಮಾಡ್ಬೇಕು ಅಂತಂದ್ರೆ ಸೆಕ್ಯುಲಾರಿಟಿಯನ್ನ ಮೇಂಟೈನ್ ಮಾಡ್ಬೇಕು, ಸೆಕ್ಯುಲರಿಸಮ್ ಅನ್ನ ಮೇಂಟೈನ್ ಮಾಡಬೇಕು. ಏನ್ ಸೆಕ್ಯುಲರಿಸಮ್? ಜಾತ್ಯತೀತತೆ, ಸೆಕ್ಯುಲರಿಸಮ್. ಈ ಇಸಮ್ಗಳು ಅಂದ್ರೆ ದೊಡ್ಡ ಟೆನ್ಷನ್ ಇದೆ. ಫೆಮಿನಿಸಮ್, ಸೆಕ್ಯುಲರಿಸಮ್, ನ್ಯಾಷನಲಿಸಮ್, ಅದ್ರ ಬಗ್ಗೆ ಮಾತಾಡ ಅದು ಹಿಂದಿಗಡೆ. ಇಸಮ್ಗಳ ಬಗ್ಗೆ ಒಂದು ಸ್ಟೋರಿನೇ ಇರುತ್ತೆ, ಅದನ್ನ ಹೇಳ್ತೀವಿ ಆಮೇಲೆ. ನ್ಯಾಷನಲಿಸಮ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ದಿ ಎವ್ರಿ ಪರ್ಸನ್ ಆಫ್ ದಿ ಸಿಟಿಜನ್ ಆಫ್ ದಟ್ ನೇಷನ್. ಹೌದಾ? ರಾಷ್ಟ್ರೀಯತೆ ಇಲ್ಲೇ ಇದ್ರೆ ಕೆಲಸನೇ ಆಗೋದಿಲ್ಲ. ಆದ್ರೆ ರೀಜನಲಿಸಮ್ ಇರಬಾರ್ದು, ಪ್ರಾಂತೀಯತೆ ಇರಬಾರ್ದು. ನಾವು ಮಹಾರಾಷ್ಟ್ರದವ್ರು ಶ್ರೇಷ್ಠ, ನಾವು ಕರ್ನಾಟಕದವ್ರು ಶ್ರೇಷ್ಠ, ನಾವು ತಮಿಳುನಾಡದವ್ರು ಶ್ರೇಷ್ಠ, ಇವ್ರು ನೋಡ್ಬೇಕಾದ ಕತಿ ಅದೇನ್ ಬೇಡ ಹೋಗ್ಲಿ, ಅದೇನಾರು ಇರ್ಲಿ. ಈಗ ನಾವೇನ್ ಹೇಳಕತ್ತೀವಿ ಅಂತಂದ್ರೆ ಆರ್ಟಿಕಲ್ 27 ಬಗ್ಗೆ ಕ್ಲಿಯರ್ ಕಟ್ ಆಗಿ ಹೇಳಕತ್ತೀವಿ. ಏನಪ್ಪಾ ಅಂತಂದ್ರೆ ರಿಲಿಜಿಯಸ್ ನ್ಯೂಟ್ರಾಲಿಟಿ ಇನ್ ಟ್ಯಾಕ್ಸೇಷನ್, ಅದು ಆರ್ಟಿಕಲ್ 27 ಹೇಳ್ತೈತಿ. ಪ್ರೊಟೆಕ್ಷನ್ ಆಫ್ ದಿ ಕನ್ಸೈನ್ಸ್ ಆಫ್ ದಿ ಇಂಡಿವಿಜುವಲ್, ಅದನ್ನು ಆರ್ಟಿಕಲ್ 27 ಹೇಳ್ತೈತಿ. ಆಮೇಲೆ ಟು ಬಿ ಆಸ್ ಅ ಸೆಕ್ಯುಲರ್ ಗವರ್ನೆನ್ಸ್ ಅಂತ ಹೇಳಿ ಗವರ್ಮೆಂಟ್ ಗೆ ಡೈರೆಕ್ಷನ್ ಕೊಡ್ತೈತಿ. ನೀನೇನ್ ಮಾಡ್ಬೇಕು ಅಂತಂದ್ರೆ ಸೆಕ್ಯುಲರ್ ಆಡಳಿತವನ್ನ ಮಾಡ್ಬೇಕು ಅಂತ ಹೇಳಿ ಗವರ್ಮೆಂಟ್ ಗೆ ಆದೇಶವನ್ನ ಕೊಡ್ತೈತಿ. ಇದಿಷ್ಟು ಆರ್ಟಿಕಲ್ 27. ಇದ್ರ ಮೇಲೆ ಕೆಲವೊಂದಿಷ್ಟು ಜಜ್ಮೆಂಟ್ ಗಳು ಬಂದಾವ. ಅವೇನಂತ ಹೇಳಿ ನೋಡೋಣ. ಆದ್ರೆ ಇದಕ್ಕಿಂತ ಮೊದಲು ಇದ್ರ ಕೋರ್ ಪ್ರಿನ್ಸಿಪಲ್ ಏನಂತ ಹೇಳಿ ನೋಡೋಣ. ಅಥವಾ ಸಾರಿ, ಇವು ಕೋರ್ ಪ್ರಿನ್ಸಿಪಲ್ ಹೇಳಿದ್ವಿ ಮೂರು. ಯಾವ? ರಿಲಿಜಿಯಸ್ ನ್ಯೂಟ್ರಾಲಿಟಿ ಇನ್ ಟ್ಯಾಕ್ಸೇಷನ್ ಅಂತ, ಹೌದಾ? ಆಮೇಲೆ ಪ್ರೊಟೆಕ್ಷನ್ ಆಫ್ ಕನ್ಸೈನ್ಸ್ ಅಂತ, ಆಮೇಲೆ ಸೆಕ್ಯುಲರ್ ಗವರ್ನೆನ್ಸ್ ಅಂತ. ಇವು ಕೋರ್ ಪ್ರಿನ್ಸಿಪಲ್ ಆಫ್ ದಿ ಆರ್ಟಿಕಲ್ 27. ಹೌದಾ? ಇನ್ನು ಮುಂದೆ ಯಾವಾಗ ಆರ್ಟಿಕಲ್ 27 ವೈಲೇಷನ್ ಆಕತಿ ಅನ್ನೋದನ್ನ ನೋಡೋಣ. when the article 27 is violated ಅಂತ ಕೇಳಿದ್ರೆ, ಒಂದನೇದ್ದು ಟ್ಯಾಕ್ಸ್ ಹಾಕಿದ್ರೆ, ಏನು ಟ್ಯಾಕ್ಸ್ ಹಾಕಿದ್ರೆ ಟು ಕಲೆಕ್ಟ್ ದಿ ಟ್ಯಾಕ್ಸ್ ಫಾರ್ ದಿ ಪರ್ಪಸ್ ಆಫ್ ದಿ ಪ್ರಮೋಷನ್ ಆಫ್ ದಿ ರಿಲಿಜಿಯನ್ ಆಫ್ ದಿ ಪರ್ಟಿಕ್ಯುಲರ್ ರಿಲಿಜಿಯಸ್ ಡಿನಾಮಿನೇಷನ್. ಏನು ಯಾವುದೇ ಒಂದು ನಿರ್ದಿಷ್ಟ ಧರ್ಮದ ಉನ್ನತಿಗಾಗಿ ಟ್ಯಾಕ್ಸ್ ಹಾಕಿದ್ರು ಅಂತಂದ್ರೆ ಅದು ಆರ್ಟಿಕಲ್ 27 ವೈಲೇಷನ್ ಆಕೈತಿ, ಉಲ್ಲಂಘನೆ ಆಕೈತಿ. ಇದರ ಮೂಲಕ ಕೋರ್ಟಿಗೆ ಹೋಗ್ಬೋದು. ಎರಡನೇದ್ದು ಕಲೆಕ್ಟ್ ಮಾಡಿರ್ತಕ್ಕಂಥ ಟ್ಯಾಕ್ಸ್ ಅನ್ನ ಒಂದೇ ಧರ್ಮದ ಉನ್ನತಿಗಾಗಿ ಬಳಸೋದಾದ್ರೆ ಎಲ್ಲಾ ಧರ್ಮದ ಉನ್ನತಿಗಾಗಿ ಬಳಸ್ರಿ. ಆದ್ರೆ ಒಂದೇ ಧರ್ಮದ ಉನ್ನತಿಗಾಗಿ ಬಳಸಿದ್ರಿ ಅಂತಂದ್ರೆ ದಟ್ ಈಸ್ ಆಲ್ಸೋ ವೈಲೇಷನ್ ಆಫ್ ದಿ ಆರ್ಟಿಕಲ್ 27. ಹೌದಾ? ಇನ್ನು ಮೂರನೇದು ನೋಡೋದಾದ್ರೆ ಯಾವುದೇ ವ್ಯಕ್ತಿಗೆ ತೆರಿಗೆ ಕೊಡುವಂತೆ, ಯಾವ ತೆರಿಗೆ? ಧಾರ್ಮಿಕ ತೆರಿಗೆಯನ್ನ ಕೊಡುವಂತೆ ಪೀಡಿಸಿದ್ರೆ ಅಥವಾ ಹೇಳಿದ್ರೆ ಅದು ಕೂಡ ಆರ್ಟಿಕಲ್ 27 ವೈಲೇಷನ್ ಆಗ್ತೈತಿ. ಇನ್ನು ನಾಲ್ಕನೇದು ಯಾವಪ್ಪ ಅಂತಂದ್ರೆ ಮುಖ್ಯ ಉದ್ದೇಶ ಏನಾಗಿರ್ತೈತಿ ಅಂದ್ರೆ ಧರ್ಮದ ಉನ್ನತಿಗಾಗಿ ಬಳಸ್ಕೊಳ್ತಿದ್ರು ಅಂತಂದ್ರೆ, ಒಂದು ಧರ್ಮದ ಉನ್ನತಿಗಾಗಿ ಮಾತ್ರ ಇದನ್ನ ಬಳಕೆ ಮಾಡ್ತಿದ್ರು ಅಂತಂದ್ರೆ ಅದು ಕೂಡ ವೈಲೇಷನ್ ಆಫ್ ದಿ ಆರ್ಟಿಕಲ್ 27. ಇದಿಷ್ಟು ನೆನಪಿರಬೇಕಾಗ್ತೈತಿ. ಇನ್ನ ಕೆಲವೊಂದಿಷ್ಟು ಜಜ್ಮೆಂಟ್ ಗಳು ಬಂದವೆ ಎವಲ್ಯೂಷನ್ ಆಫ್ ದಿ ಆರ್ಟಿಕಲ್ 27. ಯಾವ್ಯಾವ್ದು ಧರ್ಮ ಅನ್ಸ್ಕೋತೈತಿ, ಯಾವ್ಯಾವ್ದು ಧರ್ಮ ಅನ್ಸ್ಕೊಳ್ಳೋದಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತೈತಿ. ಅಧರ್ಮ ಅಂತಲ್ಲ, ಯಾವ್ಯಾವ್ದು ಧರ್ಮ ಅನ್ಸ್ಕೋತೈತಿ, ಯಾವ್ಯಾವ್ದು ಧರ್ಮ ಅಲ್ಲ ಅಂತ ಅನ್ಸ್ಕೋತೈತಿ. ಇಲ್ಲಿ ಬರೇ ಬರದಿರೋದು
ಧರ್ಮದ ಉನ್ನತಿಗಾಗಿ, ಧಾರ್ಮಿಕ ಉನ್ನತಿಗಾಗಿ ಅಥವಾ ಏಳಿಗೆಗಾಗಿ ಅಂತ ಪದಗಳನ್ನ ಬಳಕೆ ಮಾಡ್ತಾರೆ. ಟು ಪ್ರಮೋಟ್ ದಿ ರಿಲಿಜಿಯನ್ ಅಂತ ಬಳಕೆ ಮಾಡ್ತಾರೆ ವರ್ಡ್. ಹೌದಾ? ಅದ ಏನಂತ ಹೇಳಿ ನೋಡೋಣ ಕೆಲವೊಂದಿಷ್ಟು ಜಜ್ಮೆಂಟ್ಗಳ ಬಗ್ಗೆ. ಒಂದನೇ ಪ್ರಕರಣ ಯಾವ್ದಪ್ಪ ಅಂತಂದ್ರೆ ಶ್ರೀ ಜಗನ್ನಾಥ ವರ್ಸಸ್ ಸ್ಟೇಟ್ ಆಫ್ ಒರಿಸ್ಸಾ 1954 ಈ ಪ್ರಕರಣ ಸುಪ್ರೀಂ ಕೋರ್ಟಿಗೆ ಹೋಗಿರ್ತೈತಿ. ಏನಾಗಿರ್ತೈತಿ ಅಂತಂದ್ರೆ ಈ ಜಗನ್ನಾಥ ಗುಡಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಪಿ ಕಲೆಕ್ಷನ್ ಮಾಡ್ತಿದ್ರು. ಪಿ ಕಲೆಕ್ಷನ್ ಇದು ಆರ್ಟಿಕಲ್ 27 ಉಲ್ಲಂಘನೆ ಏನಂತ ಕೇಳಕ ಸುಪ್ರೀಂ ಕೋರ್ಟಿಗೆ ಹೋಗ್ತಾರ ಅವ್ರು. ಯಾಕಂತಂದ್ರೆ ಯಾವುದೇ ಧರ್ಮದ ಉನ್ನತಿಗಾಗಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡೋದಿಲ್ಲ, ಮತ್ತೆ ನೀವು ಗುಡಿ ಒಳಗ ಪಿ ಕಲೆಕ್ಟ್ ಮಾಡಕ್ತಾರಲ್ಲ ಅದೇನ ಅಂತ ಕೇಳ್ತಾರ ಅವ್ರು. ಅದಕ್ಕ ಸುಪ್ರೀಂ ಕೋರ್ಟ್ ಹೇಳ್ತಾರ, ಅನಾರ ನೀವು ಗುಡಿ ಒಳಗೆ ಹೋಗಿರ್ತೀರಿ, ಅಲ್ಲಿ ನೀವು ಮಾಡ್ತಕ್ಕಂಥ ಅನಾಚಾರಗಳ ಸ್ವಚ್ಛತೆಗಾಗಿ ಅಂತಂದ್ರೆ ಯಾವ್ದೇ ಬಿಸ್ಕೆಟ್ ಪ್ಯಾಕೆಟ್ ಅನ್ನ ತಿಂದು ಅಲ್ಲೇ ಉಗಿದ್ರಿ ಅಂತಂದ್ರೆ ಅದನ್ನ ಸ್ವಚ್ಛ ಮಾಡೋರು ಯಾರು? ಹೌದಾ? ಅಲ್ಲಿ ಆಳುಗಳು ಬೇಕಾಗ್ತಾವ, ಸ್ವಚ್ಛ ಮಾಡಕ್ಕೆ ಆಳುಗಳು ಬೇಕಾಗ್ತಾವ. ಅವ್ರಿಗೆ ದುಡ್ಡು ಇಲ್ಲಿದು ಕೊಡೋರು ರಾಜ್ಯದಿಂದ ಕೊಡ್ತೀರಿ, ರಾಜ್ಯದಿಂದ ಕೊಡಬಾರ್ದು ಅಂತೇಳಿ ಆರ್ಟಿಕಲ್ 27 ಐತಿ. ಹೌದಾ? ಅದಕ್ಕ ನಿಮ್ ಕಡೆದ ಪಿ ಕಲೆಕ್ಟ್ ಮಾಡ್ತಾರೆ ಅಣ್ಣಾರ. ಆಮೇಲೆ ಅಲ್ಲಿ ಊಟ ಮಾಡ್ತೀರಿ ಅಣ್ಣಾರ, ಊಟಕ್ಕೆ ದಿನ ಇಷ್ಟ ಅಕ್ಕಿ ಬೇಕು, ಇಷ್ಟ ಸಾರ್ ಬೇಕು ಅಂತೇಳಿ ಎಲ್ಲಾನು ಇರ್ತೈತ್ರಿ ಸಾಹೇಬ್ರ. ಅದಕ್ಕೆ ಎಲ್ಲಿದ್ದ ದುಡ್ಡ್ರಿ? ಅದಕ್ಕೂ ಕೂಡ ಈ ಪಿ ಅನ್ನ ಕಲೆಕ್ಟ್ ಮಾಡ್ತಾರೆ. ಇದು ಆರ್ಟಿಕಲ್ 27 ಉಲ್ಲಂಘನೆ ಅಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವ್ರು ಹೇಳ್ತಾರೆ. ಬ್ಯಾಡಪ್ಪ ನೀವು ಪಿ ಕೊಡೋದು ಅಲ್ಲಾಗಿತ್ತು ಅಂತಂದ್ರೆ ನೀವು ಸುಮ್ಮನೆ ಹೊರಗೆ ಕೈ ಮುಗಿರಿ, ಹೊರಗೆ ಬಂದ್ಬಿಡ್ರಿ, ನಿಮಗೆ ಯಾರು ಬಾಜಿ ಕರೀತಾರೋ ಅಂತ ಹಿಂಗ. ಅದೇ ನಾವು ಧರ್ಮಸ್ಥಳದೊಳಗ ಕುಕ್ಕೆ ಸುಬ್ರಹ್ಮಣ್ಯದೊಳಗೆ ನಾವು ಹೇಳ್ತೀವಿ 200 ರೂಪಾಯಿ ಪೀಸ್ ಏನು ಬೇಗನೆ ದರ್ಶನ ಮಾಡಕ್ಕೆ 200 ರೂಪಾಯಿ, 250 ರೂಪಾಯಿ ಅದು ಎಲ್ಲ ಫೀಸ್ ಇದಾವೆ. ಹೌದಾ? ಇದು ವೈಲೇಷನ್ ಆಫ್ ಆರ್ಟಿಕಲ್ 27 ಅಂತ ಕೇಳಿದ್ರೆ ಇಲ್ರಿ ಸಾಹೇಬ್ರ, ನಿಮಗ ಅವಸರ ಇತ್ತು, ನೀವು ದೇವ್ರನ್ನ ಬೇಗ ನೋಡ್ಬೇಕಾಗಿತ್ತು, ಅದಕ್ಕೆ ನೀವ್ ಏನ್ ಮಾಡಕತ್ತೀರಿ ಅಂದ್ರೆ ನಿಮಗ ಏನೋ ದುಡ್ಡು ಹೆಚ್ಚಾಗಿ ಅಲ್ಲಿ ಪಿ ಕೊಡಕತ್ತೀರಿ ಹೊರತಾಗಿ ಧರ್ಮ ದರ್ಶನ ಅಂತೇಳಿ ಒಂದ್ ಇರ್ತೈತ್ರಿ. ಯಾವ್ದು ಪಿ ಕೊಡಂಗಿಲ್ಲ, ಏನಿಲ್ಲ, ನೀವು ಅಲ್ಲಿಂದ ಬರ್ರಿ, ನಿಮ್ಗೆ ಯಾರು ಏನೂ ಕೇಳೋದಿಲ್ಲ. ನಿಮಗ ಅವಸರ ಬೇಕಾಗಿ ನೀವು ಲಗುನ ದೇವ್ರ ನೋಡ್ಬೇಕಾಗಿ ನೀವು ಏನಾದ್ರು ಮಾಡಿದ್ರಿ ಅಂತಂದ್ರೆ ದಟ್ ಈಸ್ ನಾಟ್ ಅಂಡ್ ವೈಲೇಷನ್ ಆಫ್ ಆರ್ಟಿಕಲ್ 27. ಹೌದಾ? ಧರ್ಮ ದರ್ಶನದ ಫೀಸ್ 500 ಮಾಡ್ರೂ ಯಾರು ಕೇಳಂಗಿಲ್ಲ. ಯಾಕಪ್ಪ ಅಂತಂದ್ರೆ ನಿಮಗ್ ಬೇಕಾಗಿ ನೀವು ಮಾಡ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಅದು. ಹೌದಾ? ನೀವು ಫೀಸ್ ಕೊಡಕತ್ತಾರೆ ಹೊರತಾಗಿ ಅಲ್ಲಿ ಟ್ಯಾಕ್ಸ್ ಕೊಡಕ್ಕಿಲ್ಲ. ಶ್ರೀಶೈಲದಾಗ 500 ರೂಪಾಯಿ ಏನು ಬೇಗನೆ ದರ್ಶನ ಮಾಡಕದು. ಆಮೇಲೆ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ನಿಮಗೆ ನೀವು ಮಾಡ್ಕೊಂಡಿದ್ರಿ ಅಂತಂದ್ರೆ ಇದು ವೈಲೇಷನ್ ಆಫ್ 27 ಅಲ್ಲ. ಹೌದಾ? ಇನ್ನು ಅಲ್ಲಿ ನೀವು ಸುಬ್ರಹ್ಮಣ್ಯದೊಳಗದು ಏನ್ ಮಾಡ್ತೀರಿ ಅಂತಂದ್ರೆ ಕುಕ್ಕೆ ಸುಬ್ರಹ್ಮಣ್ಯದೊಳಗ ಕಾಳಸರ್ಪ ದೋಷ, ಮಂಗಳ ದೋಷಕ್ಕೆ ಪೂಜೆ ಅದು ಮಾಡಿಸ್ತೀರಿ ಸರ್. ಅಲ್ಲಿನ ಮತ್ತೆ 450, 420 ಈ ರೀತಿಯಾಗಿರ್ತಕ್ಕಂಥ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಾರೆ. 3000 ರೂಪಾಯಿ, 5000 ರೂಪಾಯಿ ಈ ರೀತಿಯಾಗಿರ್ತಕ್ಕಂಥ ಫೀಸ್ಗಳು ಅದಾವೆ. ಏನು ಸರ್ಪ ಸಂಸ್ಕಾರ ಯಾಗ ಮಾಡ್ಸಕ ಫೀಸ್ಗಳು ಅದಾವೆ. ಇದು ವೈಲೇಷನ್ ಆಫ್ ಆರ್ಟಿಕಲ್ 27 ಅಂತ ಕೇಳಿದ್ರೆ ಇಲ್ರಿ ಸಾಹೇಬ್ರ, ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಕ ಅಲ್ಲಿ ಬೇಕಾಗಿರೋದು ಅದು ನೀವು ಕೊಡ್ತಕ್ಕಂಥ ಫೀಸ್. ಈಗ ಒಂದು ಹೋಮ ಹವನ ಮಾಡಾಕ ಎಷ್ಟು ಅಮೌಂಟ್ ಖರ್ಚಾಕೈತಿ ಅದನ್ನ ಯಾರು ಕೊಡೋರು? ಹೌದಾ? ನಿಮಗೆ ಬೇಡಾಗಿತ್ತು ಅಂದ್ರೆ ನೀವು ಮಾಡಿಸ್ಬೇಡ್ರಿ, ನಿಮಗೆ ಅಮೌಂಟ್ ಕೊಡೋದು ಬೇಡಾಗಿತ್ತು ಅಂದ್ರೆ ನೀವು ಮಾಡಿಸ್ಬೇಡ್ರಿ. ಬಟ್ ಅಲ್ಲಿ ಮೇಂಟೆನೆನ್ಸ್ ಮಾಡಕ್ಕೆ ಗೌರ್ಮೆಂಟ್ ಅದವರು ದುಡ್ಡು ಕೊಡೋದಿಲ್ಲ, ಮತ್ತೆ ಅವ್ರು ಏನ್ ಮಾಡ್ಬೇಕು? ಹೌದಾ? ಇದ್ದ ಗುಡಿಗಳೆಲ್ಲ ಪಾಳು ಬಿದ್ದು ಹೋಗ್ತವೆ ಈ ರೀತಿ ಮಾಡಿದ್ರೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಪಿ ಇಸ್ ಡಿಫರೆಂಟ್ ಥಿಂಗ್ ಅಂಡ್ ಟ್ಯಾಕ್ಸ್ ಇಸ್ ಡಿಫರೆಂಟ್ ಥಿಂಗ್ ಅಂತ ಹೇಳ್ತಾರೆ. ಯಾವುದು? ಜಗನ್ನಾಥ ಮತ್ತು ಸ್ಟೇಟ್ ಆಫ್ ಒರಿಸ್ಸಾದಲ್ಲಿ ಜಗನ್ನಾಥ ಮಂದಿರ ಐತಿ. ಹೌದಾ? ಮಣ್ಣಿನ ಜಾತ್ರೆ ಆಗೈತೆ ಅದ್ರದ. ಇರ್ಲಿ, ಪಿ ಬೇರೆ, ಟ್ಯಾಕ್ಸ್ ಬೇರೆ. ಟ್ಯಾಕ್ಸ್ ಅಂತಂದ್ರೆ ಯಾರು ಕಲೆಕ್ಟ್ ಮಾಡ್ತಾರೋ ಅಂತಂದ್ರೆ ಸ್ಟೇಟ್ ಅದವ್ರೆ ಕಲೆಕ್ಟ್ ಮಾಡಿ ಅದನ್ನ ಹಂಚಿಕೆ ಮಾಡ್ಕೊಂತಾರೆ. ಪಿ ಅಂತಂದ್ರೆ ಅಲ್ಲಿ ಟ್ರಸ್ಟ್ ಅದವ್ರು ಕಲೆಕ್ಟ್ ಮಾಡ್ಕೊಂತಾರೆ. ಅದನ್ನ ಅಲ್ಲೇನೆ ಅದರ ಉನ್ನತಿಗಾಗಿನೇ ಅಲ್ಲಿಗೇನೆ ಬಳಸ್ಕೊಂತಾರೆ. ಬೇಕಾಗಿರ್ತಕ್ಕಂಥ ವಸ್ತುಗಳು, ಆಮೇಲೆ ಅಲ್ಲಿ ಇರ್ತಕ್ಕಂಥ ಅರ್ಚಕರಿಗೆ ಪೇಮೆಂಟ್ ಅದ್ರ ಸಂಬಂಧ ಬಳಸ್ಕೊಳ್ಳೋ ಸಲುವಾಗಿ ಈ ಪಿ ನ ಹೇರ್ತಾರೆ ಹೊರತಾಗಿ ಟ್ಯಾಕ್ಸ್ ಅದು ಅಲ್ಲ ಅಂತ. ಹೌದಾ? ಇದು ಯಾವುದು? ಶ್ರೀ ಜಗನ್ನಾಥ ವರ್ಸಸ್ ಸ್ಟೇಟ್ ಆಫ್ ಒರಿಸ್ಸಾದ ಕೇಸ್ ನಲ್ಲಿ ಬಂದಿರತಕ್ಕಂಥ ಜಜ್ಮೆಂಟ್. ಇನ್ನು ಎರಡನೇ ಜಜ್ಮೆಂಟ್ ಅನ್ನು ನೋಡೋದಾದ್ರೆ ಎರಡನೇ ಪ್ರಕರಣ ಯಾವ್ದಪ್ಪ ಅಂತಂದ್ರೆ ನಜೀಮ್ ಖಾತೂನ್ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್. 1981 ಆಗಿರ್ತಕ್ಕಂಥ ಪ್ರಕರಣ. ಈ ಪ್ರಕರಣದಲ್ಲಿ ಏನಾಗಿತ್ತು ಅಂತಂದ್ರೆ ವಕ್ಫ್ ಬೋರ್ಡ್ದವರು, ಯಾವ ಬೋರ್ಡ್ದವರು? ವಕ್ಫ್ ಬೋರ್ಡ್ದವರು. ಈಗೇನು ಕೇಸ್ ಸ್ಟಾರ್ಟ್ ಆಯ್ತಲ್ಲ, ಆ ವಕ್ಫ್ ಬೋರ್ಡ್ದವರು ಆ ಕೇಸ್ನವ್ರು ಏನ್ ಮಾಡಿದ್ರು ಅಂತಂದ್ರೆ ವೆಸ್ಟ್ ಬೆಂಗಾಲ್ದೊಳಗ ಎಜುಕೇಶನ್ ಸಲುವಾಗಿ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಿರ್ತಾರೆ. ಎಜುಕೇಶನ್ ಸಲುವಾಗಿ. ವಕ್ಫ್ ಇಸ್ ಅ ರಿಲಿಜಿಯಸ್ ಎಂಟಿಟಿ ಆಫ್ ದಿ ಮುಸ್ಲಿಂ ರಿಲಿಜಿಯನ್ ಅಂತ. ಹೌದಾ? ವಕ್ಫ್ ಅನ್ನೋದು ಧಾರ್ಮಿಕ ಸಂಸ್ಥೆ, ಯಾವುದು? ಇಸ್ಲಾಂ ಧರ್ಮದಕ್ಕೆ ಒಳಪಟ್ಟಿರತಕ್ಕಂಥದ್ದು. ಇದು ಇಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ಪಿ ಇಸ್ಲಾಂ ಧರ್ಮದ ಉನ್ನತಿಗಾಗಿ ಬಳಕೆ ಆಕೈತಿ. ಅದಕ್ಕೆ ಇವರು ಎಜುಕೇಶನ್ ಸಂಬಂಧ ಏನು ಪಿ ಕಲೆಕ್ಟ್ ಮಾಡಕತ್ತಾರಲ್ಲ, ಇದು ವೈಲೇಷನ್ ಆಫ್ ಆರ್ಟಿಕಲ್ 27 ಏನ ಅಂತೇಳಿ ಕೋರ್ಟಿಗೆ ಕೇಳ್ತಾರ ಅವ್ರು. ಅವಾಗ ಸುಪ್ರೀಂ ಕೋರ್ಟ್ ಹೇಳ್ತೈತಿ ಎಜುಕೇಶನ್ ಪರ್ಪಸ್. ಆಮೇಲೆ ಯಾರು ರ್ಯಾಂಕ್ ಬಂದಿರ್ತಾರಲ್ಲ ಇನ್ ಅಕಾಡೆಮಿಕ್ ಇಯರ್ದೊಳಗ, ಅದು ಆ ಶೈಕ್ಷಣಿಕ ವರ್ಷಗಳು ಯಾರಾದ್ರೂ ರ್ಯಾಂಕ್ ಬಂದಿದ್ರೆ ಅವರಿಗೆ ಮಾಡ್ತಕ್ಕಂಥ ಸನ್ಮಾನಕ್ಕೆ ಏನಾದ್ರು ನೀವು ಅಮೌಂಟ್ ಕಲೆಕ್ಟ್ ಮಾಡಿದ್ರಿ ಅಂತಂದ್ರೆ ಅದು ಆರ್ಟಿಕಲ್ 27 ವೈಲೇಷನ್ ಅಲ್ಲ. ಇಲ್ಲಿ ವಕ್ಫ್ ಕಲೆಕ್ಟ್ ಮಾಡಿರ್ತಕ್ಕಂಥ ದುಡ್ಡು ಟ್ಯಾಕ್ಸ್ ಅಂತ ಅನ್ಸ್ಕೊಳ್ಳೋದಿಲ್ಲ, ಅದು ಪಿ ಅಂತೇಳಿ ಅನ್ಸ್ಕೊತೈತಿ. ಹೀಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆರ್ಟಿಕಲ್ 27 ಉಲ್ಲಂಘನೆ ಆಗಿಲ್ಲ ಅಂತೇಳಿ ಈ ಕೇಸ್ನಲ್ಲಿ ಜಜ್ಮೆಂಟ್ ಬರ್ತೈತಿ. ಇನ್ನ ಮೂರನೇದೊಂದು ಬರ್ತೈತಿ. ಇದು ಮೂರನೇ ಪ್ರಕರಣ. ಯಾವ್ದಪ್ಪ ಅಂತಂದ್ರೆ PM ಭಾರ್ಗವ್ ವರ್ಸಸ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ 2004 ಒಂದು ಕೇಸ್ ಆಗ್ತೈತಿ. ಏನಪ್ಪಾ ಅಂತಂದ್ರೆ ಒಂದು ಯೂನಿವರ್ಸಿಟಿ ಒಳಗ, ವಿಶ್ವವಿದ್ಯಾಲಯದೊಳಗ ಜ್ಯೋತಿಷ್ಯ ವಿಜ್ಞಾನವನ್ನ ಕಲಿಸ್ತಿರ್ತಾರೆ. ಜ್ಯೋತಿಷ್ಯ ವಿಜ್ಞಾನ ಅಂದ್ರ ನೀವು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನರ್ ಅವರು ಏನ್ ಮಾಡಕತ್ತೀರಿ ಅಂದ್ರೆ ಸ್ಟೇಟ್ ದಿಂದ ಬಂದಿರತಕ್ಕಂಥ ಫಂಡ್ ಅನ್ನ ಒಂದು ಧರ್ಮದ ಉನ್ನತಿಗಾಗಿ, ಜ್ಯೋತಿಷ್ಯ ಯಾವ ಧರ್ಮದ ಭಾಗಪ್ಪ ಅಂತಂದ್ರೆ ಹಿಂದೂ ಧರ್ಮದ ಭಾಗ,
ಈ ಧರ್ಮದ ಉನ್ನತಿಗಾಗಿ ನೀವು ಬಳಕೆ ಮಾಡಕತ್ತೀರಿ, ಇದು ವೈಲೇಷನ್ ಆಫ್ ಆರ್ಟಿಕಲ್ 27 ಅಂತ ಕೇಳ್ತಾರ ಅವ್ರು. ಹೌದಾ? ಯಾವುದು PM ಭಾರ್ಗವ್ ವರ್ಸಸ್ UGC ಏನ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತ ಹೇಳಿ ಒಂದು ಇದನ್ನೈತಿ. ಯೂನಿವರ್ಸಿಟಿಗಳಿಗೆ ಗ್ರಾಂಟ್ ಅನ್ನ ಕೊಡ್ತೈತೆ, ಅಮೌಂಟ್ ಅನ್ನ ಕೊಡ್ತೈತೆ, ಅದು ಮೇಂಟೆನೆನ್ಸ್ಗಾಗಿ, ಆಮೇಲೆ ಸ್ಯಾಲರಿಗಾಗಿ. ಹೌದಾ? ಅಲ್ಲಿ ನೀವು ಒಂದು ಧರ್ಮದ ಉನ್ನತಿಗಾಗಿ ಏನ್ ಮಾಡಕತ್ತೀರಿ ಅಂದ್ರೆ ಜ್ಯೋತಿಷ್ಯವನ್ನ ಕಲ್ಸಾಕತ್ತೀರಿ. ಇಲ್ಲಿ ಗೌರ್ಮೆಂಟ್ ಕಲೆಕ್ಟ್ ಮಾಡಿರ್ತಕ್ಕಂಥ ಟ್ಯಾಕ್ಸ್ ಒಂದು ಧರ್ಮದ ಏಳಿಗೆಗಾಗಿ ಬಳಕೆ ಆಗತೈತಿ, ಅದು ಆರ್ಟಿಕಲ್ 27 ಉಲ್ಲಂಘನೆ ಅಂತೇಳಿ ಅವ್ರು ಅಂತಾರ. ಅವಾಗ ಸುಪ್ರೀಂ ಕೋರ್ಟ್ ದವ್ರು ಹೇಳ್ತಾರ, ಸಾಹೇಬ್ರ ಅದು ಹಂಗಿಲ್ರಿ ಅಂತೇಳಿ. ಯಾವುದೇ ವಿಜ್ಞಾನಗಳನ್ನ ಬೋಧಿಸೋದು ಅದು ಆರ್ಟಿಕಲ್ 27 ಉಲ್ಲಂಘನೆ ಅಲ್ಲ. ಯಾಕಂತಂದ್ರ ನಾವು ಈ ಹಿಂದೆ ಒಂದ್ಸಲ ನೋಡಿದ್ವಿ, ಇಲ್ಲ ಇನ್ನು ಮುಂದೆ ನೋಡ್ಬೇಕು ಮೋಸ್ಟ್ಲಿ. ಅದೇನಪ್ಪಾ ಅಂತಂದ್ರೆ ನೈತಿಕ ಶಿಕ್ಷಣವನ್ನ ಕಲಿಸೋದು, ನೈತಿಕತೆಯನ್ನ ಕಲಿಸೋದು, ಶಿಸ್ತನ್ನ ಕಲಿಸೋದು ಅದು ಸರ್ಕಾರದ ಕೆಲಸ. ಈಗ ನೀವೇನ್ ಹೇಳಕತ್ತೀರಿ ಅಂತಂದ್ರೆ ಜ್ಯೋತಿಷ್ಯ ಹೇಳೋದು ಅದು ಒಂದು ಪಠ್ಯ ಪುಸ್ತಕದ ಭಾಗ. ಯಾಕಂತಂದ್ರೆ ಪಠ್ಯವನ್ನ ರೆಡಿ ಮಾಡೋದು, ಯಾವ ವಿಷಯನ ಕಲಿಸೋದು ಯಾವ ವಿಷಯನ ಕಲಿಸಬಾರದು ಅನ್ನೋದು ಸರ್ಕಾರದ ಕೆಲಸ. ಹೀಗಾಗಿ ಸರ್ಕಾರ ನೈತಿಕ ವಿಷಯವಾಗಿರ್ತಕ್ಕಂಥ ಜ್ಯೋತಿಷ್ಯವನ್ನ ಕಲಿಸೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಕಲಂ 27 ಉಲ್ಲಂಘನೆ ಆಗುವುದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಅವರು ಜಜ್ಮೆಂಟ್ ಕೊಡ್ತಾರೆ. ಹೌದಾ? ಇಲ್ಲಿವರೆಗೂ ನಾವ್ ಏನೇನ್ ನೋಡಿದ್ವಿ ಅಂತಂದ್ರ ಆರ್ಟಿಕಲ್ 27 ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ನೋಡಿದ್ವಿ. ಏನು? ಸರ್ಕಾರ ಧರ್ಮದ ಉನ್ನತಿಗಾಗಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡುವಂತಿಲ್ಲ. ಹೌದಾ? ಕಲೆಕ್ಟ್ ಮಾಡಿದ ಟ್ಯಾಕ್ಸ್ ಅನ್ನ ಒಂದೇ ಧರ್ಮಕ್ಕೆ ಕೊಡುವಂತಿಲ್ಲ. ಹೌದಾ? ಆಮೇಲೆ ಒತ್ತಾಯ ಮಾಡುವಂಗಿಲ್ಲ. ಸರ್ಕಾರ ಏನ್ ಮಾಡಬೇಕು ಅಂದ್ರೆ ಸೆಕ್ಯುಲರಿಸಮ್ ಅನ್ನ ಮೇಂಟೈನ್ ಮಾಡಬೇಕು. ಇದಿಷ್ಟು ಆರ್ಟಿಕಲ್ 27 ಬಗ್ಗೆ ಇರ್ತಕ್ಕಂಥ ಮಾಹಿತಿ. ಜೊತೆಗೆ ಒಂದು 3 ಜಜ್ಮೆಂಟ್ ಗಳನ್ನ ನೋಡಿದ್ವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 28 ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ವಿಡಿಯೋದಲ್ಲಿ ನಿಮಗೆ ನೀಡಿರ್ತಕ್ಕಂಥ ಮಾಹಿತಿ ಎಲ್ಲರಿಗೂ ಇಷ್ಟ ಆಗೈತಿ, ಆಮೇಲೆ ಯೂಸ್ಫುಲ್ ಐತಿ ಅಂತ ಅನ್ಕೊಂತೀನಿ. ಯೂಸ್ಫುಲ್ ಹಂಗಿರೋದ್ರಿಂದ ಈ ವಿಡಿಯೋನ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಶೇರ್ ಮಾಡ್ರಿ. ಆಮೇಲೆ ತಪ್ಪು ಮಾಹಿತಿ ಇತ್ತು ಅಂತಂದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಸರಿಯಾದ ಮಾಹಿತಿ ಇತ್ತು ಅಂದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 28 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದ.